ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾರ್ನಿಂಗ್ ಎದ್ದ ತಕ್ಷಣ ಸ್ವಲ್ಪ ಒಂದು ಅರ್ಧ ಗಂಟೆ CTET ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಹ್ಯಾಬಿಟ್ ಮಾಡ್ಕೊಂಡಿದ್ದೀನಿ. ಇನ್ನೇನಿಲ್ಲ, ಇನ್ನು 27 ಡೇಸ್ ಉಳಿದಿದೆ. ಹಾಗಾಗಿ ಅಷ್ಟರೊಳಗಡೆ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂಥೇಳಿ. ಆ್ಯಕ್ಚುಲಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ 2016 ನಾನು CTET ಬರೆದಾಗ ಒಂದೇ ಒಂದು ನಿಮಿಷ ಕೂಡ ನಾನು ಸ್ಟಡಿ ಮಾಡ್ದೇ ಹೋಗಿ ಬರೆದಿದ್ದೀನಿ. ಆದರೂ ಕೂಡ 90ಗೆ 78 ಬಿದ್ದಿರೋದ್ರಿಂದ ಹೋಪ್ ಇದೆ. ಯಾಕಂತ ಹೇಳಿದರೆ ಸ್ವಲ್ಪ ಪ್ರಿಪ್ರೇಷನ್ ಮಾಡಿದರೆ ರೀಚ್ ಆಗಬಹುದು ಅಂಥೇಳಿ. ಸೊ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇನೆ. ಆಲ್ರೆಡಿ ಸಿಲೆಬಸ್ ಎಲ್ಲ ಕೊಟ್ಟಿರ್ತಾರೆ, ಆ ಸಿಲೆಬಸ್ ಬೇಸೇ ಕ್ವಶನ್ ಕೇಳ್ತಾ ಹೋಗ್ತಾರೆ. ಹಾಗೆ ಇದರ ಸಲುವಾಗಿ ನಾನು ಹಿಂದಿ ಚಾನೆಲನ್ನು ಫಾಲೋ ಮಾಡ್ತಾ ಇದ್ದೇನೆ. ರೀಸನ್ ಅಂತ ಹೇಳಿದರೆ ಆ ಪೇಪರ್ ಕೂಡ ಹಿಂದಿ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಇರೋದರಿಂದ ಕನ್ನಡದಲ್ಲಿ ಪೇಪರ್ ಸಾಲ್ವ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ದಾರೆ. ಆದರೂ ಕೂಡ ಡೀಪಾಗಿ CTETಯಲ್ಲಿ ಹಿಂದಿ ಲ್ಯಾಂಗ್ವೇಜಲ್ಲಿ ಬರೋದರಿಂದ ಆಲ್ ಓವರ್ ಇಂಡಿಯಾದಲ್ಲಿ ನಮಗೆ ಬೇಕಾದಂತಹ ಚಾನೆಲ್ಗಳು ಸಿಗ್ತಾ ಹೋಗ್ತವೆ, ಸ್ಪೆಷಲಿ ಹಿಂದಿ. ಹಾಗಾಗಿ ಅದ್ರ ಜೊತೆಗೆ ಇಂಗ್ಲೀಷ್ ಕೂಡ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಸ್ವಲ್ಪ ಹೆಲ್ಪ್ ಆಗ್ತಾಯಿದೆ. ಯಾಕೆ ಕೇಳಿದ್ರೆ ಒಂದೇ ಟಾಪಿಕ್ ಮೇಲೆ ಡೀಪಾಗಿ ಕ್ವಶನ್ ಕೇಳ್ತಾ ಹೋಗ್ತಾರೆ. ಅದೇ ಬೇಸ್ ಮೇಲೆ ವಿಡಿಯೋಸ್ಗಳು ಪ್ರಿಪೇರ್ ಆಗಿದ್ದಾವೆ. ಸೊ ನನಗೆ ನೆನಪಿರೋ ಪ್ರಕಾರ ಈಗ ಒಂದು ಸ್ವಲ್ಪ ದಿನ ನಾನು ಪ್ರಿಪ್ರೇಷನ್ ಮಾಡಿರೋ ಪ್ರಕಾರ ನಾನು ಬರ್ತಿರೋ ಕ್ವಶನ್ಗಳು ರಿವೈಂಡ್ ಆಗ್ತಾ ಇದ್ದಾವೆ. ಹಾಗಾಗಿ ಅದೇ ಬೇಸ್ ಮೇಲೆ ಮಾಡ್ತಾ ಇದ್ದಾರೆ. ಹಾಗಾಗಿ ಹೆಲ್ಪ್ ಆಗುತ್ತೆ ಅನ್ನೋ ಭರವಸೆ, ಪ್ರಯತ್ನ ನಮ್ಮದು ಅಲ್ವಾ. ಸೊ ಪ್ರಿಪ್ರೇಷನ್ ಈ ರೀತಿಯಲ್ಲಿ ನಡೀತಾ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಾನು ಡೈರೆಕ್ಟ್ ಪ್ರಿಪ್ರೇಷನ್ಗೆ ಕೂತ್ಕೊಳ್ತೀನಿ. 1.5 ಅವರ್ ಪ್ರಿಪ್ರೇಷನ್ ಮಾಡಿಕೊಂಡು ನೆಕ್ಸ್ಟ್ ಮಾರ್ನಿಂಗ್ ರುಟೀನ್ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಇವತ್ತು ಕೂಡ ನಾನು ಪ್ರಿಪ್ರೇಷನ್ಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು CTETಗೆ ಪ್ರಿಪೇರ್ ಆಗಿ ನೆಕ್ಸ್ಟ್ ಸ್ಕೂಲಿಗೆ ಹೋಗಬೇಕಲ್ವಾ. ಅದು ಸ್ಕೂಲಿಗೆ ಹೋಗೋದ್ರೊಳಗಡೆ ನಾನು ನಮ್ಮ ಹಸ್ಬೆಂಡಿಗೂ ಕೂಡ ಊಟದ ರೆಡಿ ಮಾಡಿ ಕೊಟ್ಟು ಹೋಗಬೇಕಾಗತ್ತೆ. ಅದಕ್ಕೋಸ್ಕರ ಇವತ್ತು ರೇಷನ್ ಅನ್ನದ ರೊಟ್ಟಿಯನ್ನು ಮಾಡಿದ್ದೆ. ಇದು ಒಂದು ನಿಮ್ಗೆ ಗೊತ್ತಿದೆ ಅಂತ ತಿಳ್ಕೊಳ್ತೀನಿ. ಕೆಲವೊಂದು ಪ್ರದೇಶದಲ್ಲಿ ಈ ವಿಷಯ ಗೊತ್ತಿರುವಂಥದ್ದು, ರೇಷನ್ ಅನ್ನದಿಂದ ರೊಟ್ಟಿಯನ್ನು ಮಾಡಲಿಕ್ಕೆ ಆಗತ್ತೆ ಅನ್ನೋದು. ನೋಡಿ, ಈ ರೀತಿಯಲ್ಲಿ ನಾನು ರೇಷನ್ ಅನ್ನದಿಂದ ರೊಟ್ಟಿಯನ್ನು ಮಾಡಿದ್ದೇನೆ. ಅನ್ನ ಉಳಿದ್ರೆ ಅಥವಾ ಮಾರ್ನಿಂಗ್ ಅನ್ನವನ್ನು ಮಾಡಿಕೊಂಡು ತುಂಬ ಸ್ಮೂತಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ನೀವು ಕುಕ್ಕರಲ್ಲಿ ಬೇಯಿಸ್ಕೊಂಡು ನಂತರ ನೀವು ಸ್ವಲ್ಪ ಒಂದು ಬಾಣಲೆಗೆ ಹಾಕಿಬಿಟ್ಟು ನೀರು ಆರುವರೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೀರನ್ನು ಆರಿದ ಮೇಲೆ ಸ್ವಲ್ಪ ಗಟ್ಟಿಯಾಗಿದ ಮೇಲೆ ಹಿಟ್ಟಿನ ಹದಕ್ಕೆ ಬರಬೇಕು ಅಂತ ಹೇಳಿದರೆ ಸ್ವಲ್ಪ ನಾವು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ 2 ಬೌಲ್ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಈಗ ಟಿಫಿನ್ನಿಗೂ ಕೂಡ ಇವತ್ತು ಅದನ್ನೇ ಕಟ್ಟಿರೋದ್ರಿಂದ, ಮನೆಯವರ ಊಟಕ್ಕೂ ಕೂಡ ಅದೇ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಮಾಡೋಕ್ಕೋಸ್ಕರ ನಾನು 2 ಬೌಲ್ ಹಿಟ್ಟನ್ನು ಹಾಕಿ ಅನ್ನದ ಜೊತೆಗೆ ಚೆನ್ನಾಗಿ ನಾದ್ಕೊಂಡಿದ್ದೇನೆ. ನೀರು ಆರೋವರೆಗೂ ಸ್ವಲ್ಪ ಆಗೋವರೆಗೂ ತೀರಿಸ್ಕೊಳ್ಬೇಕಾಗತ್ತೆ. ಆ್ಯಕ್ಚುಲಿ ಕುಕ್ಕರಲ್ಲಿ ಬೇಯಿಸಿದ ಅನ್ನಕ್ಕೆ ಇಷ್ಟೊಂದು ಕಷ್ಟಪಡಬೇಕಂತಿಲ್ಲ. ತುಂಬ ಸ್ಮೂತಾಗಿ ಮಾಡಿಕೊಂಡು ಸ್ವಲ್ಪ ನೀರು ಆರೋ ಹಾಗೆ ಇಟ್ಕೊಬಿಟ್ರೆ ಮುಗ್ದು ಹೋಯಿತು. ನಾನು ಡೈರೆಕ್ಟಾಗಿ ಬೇಯಿಸಿರೋದ್ರಿಂದ ಸ್ವಲ್ಪ ಅನ್ನ ತಿಳುವಾಗೋಯ್ತು. ಸ್ವಲ್ಪ ಟೈಮ್ ಹಿಡಿತು ಹಿಟ್ಟನ್ನು ನಾದ್ಕೊಳ್ಳಿಕ್ಕೆ. ಚೆನ್ನಾಗಿ ನಾದ್ಕೊಂಡ್ಮೇಲೆ ನಾವು ಜೋಳದ ಹಿಟ್ಟಿಂದ ರೊಟ್ಟಿ ಮಾಡ್ತೀವಲ್ವ, ಅದೇ ರೀತಿಯಲ್ಲಿ ತಟ್ಕೊಳ್ಬೇಕಾಗತ್ತೆ. ನನಗೆ ಇದೇ ರೀತಿ ಪ್ರಾಕ್ಟೀಸು. ಜೋಳದ ರೊಟ್ಟಿಯನ್ನು ಹೇಗೆ ತಟ್ಟಾರೆ ನೋಡಿ, ಹಾಗೆ ತಟ್ಲಿಕ್ಕೆ ಬರಲ್ಲ ಅನ್ನೋದಕ್ಕಿಂತಲೂ ನನಗಿದು ಪ್ರಾಕ್ಟೀಸ್ ಆಗುತ್ತೆ. ಅದು ಸ್ವಲ್ಪ ಸ್ಲೋ ಆಗಿಬಿಡತ್ತೆ. ಸ್ವಲ್ಪ ಅಗಲ ಮಾಡಿಕೊಂಡು ಹಾಗೆ ಲಟ್ಟಣಿಗೆಯಿಂದ ಹಾಗೆ ದೊಡ್ಡ ಮಾಡಿಕೊಂಡು ನೀಟಾಗಿ ಬೇಕಾದ ಹದಕ್ಕೆ ಬೇಕಾದರೆ ತಿಳು ಲಟ್ಸ್ಕೊಳ್ಬೇಕು. ತಿಳು ಲಟ್ಸ್ಕೊಂಡ್ರೆ ಸ್ವಲ್ಪ ಗಟ್ಟಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಡೈರೆಕ್ಟು ಬೆಂಕಿಯಲ್ಲಿ ಸುಡಬೇಕು. ಹಾಗೇ ಸುಟ್ಟಿದ ತಕ್ಷಣ ಹಾಗೆ ಬೆಂಕಿಯಲ್ಲಿ ಹಾಕೋದಲ್ಲ ನಾನು ಹೇಳಿದ್ದು. ಈ ರೀತಿಯಲ್ಲಿ 1-2 ಕಡೆಗೆ ಒಂದು ಸಾರಿ ಬೆಂದಾದಮೇಲೆ
ಉಬ್ಬಲಿಕ್ಕೆ ಬೆಂಕಿಯಲ್ಲಿ ಸುಡಬೇಕು. ಬೆಂಕಿಯಲ್ಲಿ ಅನ್ನೋಕ್ಕಿಂತಲೂ ಕೆಂಡದಲ್ಲೇ ಸುಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ. ಯಾರಿಗೆ ಯಾವ ಫುಡ್ ಇಷ್ಟ ಇಲ್ಲ ಹೇಳಿ, ಬೆಂಕಿಯಲ್ಲಿ ಅಥವಾ ಕೆಂಡದಲ್ಲಿ ಸುಟ್ಟು ಮಾಡುವಂಥದ್ದು ಅಲ್ವಾ, ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನೊಂದು ರೀತಿಯಲ್ಲಿ ಅಕ್ಕಿಯಿಂದಲೇ ರೊಟ್ಟಿ ಮಾಡ್ತಾರೆ, ಅದು ಬೇರೆ ಥರ. ಈಗ ಮಣ್ಣಿನ ತವಾದಲ್ಲಿ ನಾನು ರೊಟ್ಟಿನ ಸುಡ್ತಾ ಇದ್ದೇನೆ. ತುಂಬ ಖುಷಿ ಅನಿಸುತ್ತೆ. ಹದ ಬೆಂಕಿಯಲ್ಲಿ ನೀಟಾಗಿ ಬೇಯುತ್ತೆ. ಹೇಗೆ ಜೋಳದ ರೊಟ್ಟಿ ಹಿಟ್ಟನ್ನು ತೆಗಿಲಿಕ್ಕೆ ನೀರಿಂದ ಒರೆಸಿ ಹಿಟ್ಟನ್ನು ತೆಗಿತೀವೋ ರೊಟ್ಟಿ ಹಂಚಿನ ಮೇಲೆ ಹಾಕಿದ ಮೇಲೆ, ಅದೇ ಪ್ರೊಸೆಸನ್ನು ಈ ಅನ್ನದ ರೊಟ್ಟಿ ಮಾಡುವಾಗಲೂ ಫಾಲೋ ಮಾಡಬೇಕಾಗತ್ತೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಫಸ್ಟು ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಲೋ ಫ್ಲೇಮಲ್ಲಿ ಇರಬೇಕು ಮತ್ತು ಬೆಂದು ಹೋಗಬಾರ್ದು. ಆವಾಗಲೇ ಮರ್ಚ್ ಹಾಕ್ಕೊಳ್ಬೇಕು. ಮೀನ್ಸ್ ಹಿಟ್ಟನ್ನು ಒದ್ದೆ ಬಟ್ಟೆಯಿಂದ ನೀಟಾಗಿ ತೆಗೆದ ಮೇಲೆ ನಾವು ಮರ್ಚ್ ಹಾಕ್ಕೊಳ್ಬೇಕಾಗತ್ತೆ. ಮರ್ಚ್ ಹಾಕಿದ ಮೇಲೆ ಸ್ವಲ್ಪ ಜಾಸ್ತಿ ಬೇಯಿಸಿದರೆ ಚೆನ್ನಾಗಿರುತ್ತೆ, ಯಾಕಂದರೆ ಸ್ವಲ್ಪ ಉಬ್ಕೊಳ್ಳುತ್ತೆ, ನೀಟಾಗಿ ಬೆಂದಿರುತ್ತೆ ಆವಾಗ. ಹಾಗಾಗಿ ಸೇಮ್ ಜೋಳದ ರೊಟ್ಟಿ ಮಾಡಿದ ಹಾಗೆ. ಅದಕ್ಕೆ ಕಾಂಬಿನೇಷನಾಗಿ ಎಣ್ಗಾಯಿ ಮಾಡ್ಕೊಂಡಿದ್ದೆ, ಗ್ರೀನ್ ಗ್ರೇವಿ ಟೈಪ್. ತುಂಬ ಟೇಸ್ಟಿಯಾಗಿರುತ್ತೆ. ಕಾಂಬಿನೇಷನ್ ಸೂಪರಾಗಿತ್ತು. ಇದು ನಮ್ಮ ಮಾರ್ನಿಂಗ್ ಟಿಫಿನ್ ಆಗಿತ್ತು. ಹಾಗೆ ಈವ್ನಿಂಗ್ ಸ್ಕೂಲಿಗೆ ಹೋಗಿ ಬಂದಮೇಲೆ ಡೈರೆಕ್ಟ್ ಸ್ನ್ಯಾಕ್ಸ್ ಮಾಡಲಿಕ್ಕೆ ಕೂತ್ಕೊಂಡೆ. ಯಾಕಂದರೆ ಮಗಳಿಗೆ ಚುರುಮುರಿ ಅಂದರೆ ತುಂಬ ಇಷ್ಟ. ನಾನು ಚುರುಮುರಿ ಮಾಡಲಿಕ್ಕೆ ಹೋದಾಗಲೇ ಸುಮಾರು ತಿಂದು ಖಾಲಿ ಮಾಡಿದ್ದಾಳೆ. ಚುರುಮುರಿ ಮೀನ್ಸ್ ಮಂಡಕ್ಕಿ ಅಂತ ಹೇಳ್ತೀವಲ್ವಾ. ಆಲ್ರೆಡಿ ನಾನು ಕುಟ್ಟಿ ರೆಡಿ ಮಾಡಿಟ್ಟಂತಹ ಬೆಳ್ಳುಳ್ಳಿಯನ್ನು ಜಜ್ತಾ ಇದ್ದಾರೆ. ತಾನು ಜಜ್ತೀನಿ ಅಂತ ಹೇಳಿ. ಎಷ್ಟು ಜಜ್ಜಿ ಸ್ಮೂತ್ ಮಾಡ್ತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ. ಇದು ಮಾಡೋದೆಲ್ಲರಿಗೂ ಗೊತ್ತೇ ಇದೆ. ಪ್ಯಾನಿಗೆ ಸ್ವಲ್ಪ ಕರಿಬೇವು, ಹಾಗೆ ಸಾಸಿವೆ ಕಾಳು ಮತ್ತು ಹಸಿಮೆಣಸಿನ್ಕಾಯಿ ಹಾಕೋದಾದ್ರೆ ಹಾಕೋಬೋದು. ನಾನಿಲ್ಲಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೆ. ಹಾಗೆ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ನಾವು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ನನ್ನ ಮಗಳು ಇಲ್ಲಿ ಸೈಲೆಂಟಾಗಿ ತಿಂತಾ ಇದ್ದಾಳೆ. ಆ್ಯಕ್ಚುಲಿ ಇದು ತುಂಬ ಹೆಲ್ದಿಯಾಗಿ ಸ್ನ್ಯಾಕ್ಸ್ ಆಗಿರೋದ್ರಿಂದ ಜಂಕ್ ಫುಡ್ ಕೆಟಗರಿಯಲ್ಲಿ ಬರಲ್ಲ. ಅವಾಗ ಮಾಡ್ತಾ ಇರಬೇಕು, ಕೊಡ್ತಾ ಇರಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ಆದರೆ ಇದಕ್ಕೆ ನಾನು ಸ್ವಲ್ಪ ಜೀರಿಗೆಯನ್ನು ಆ್ಯಡ್ ಮಾಡ್ತೀನಿ. ಅಜ್ವಾನ್ ಕೂಡ ಆ್ಯಡ್ ಮಾಡ್ಬೋದು. ಯಾಕೆ ಕೇಳಿದರೆ ಗ್ಯಾಸ್ಟ್ರಿಕ್ ಆಗಲ್ಲ, ಆರಾಮಾಗಿ ತಿನ್ಬೋದು. ಕೆಲವೊಬ್ಬರಿಗೆ ಇದು ತಿಂದರೆ ಸ್ವಲ್ಪ ತಿನ್ನೋದ್ರಷ್ಟರಲ್ಲಿ ಗ್ಯಾಸ್ಟ್ರಿಕ್ ಆಗಿ ಬಾಡಿ ಪೇನ್ ಬಂದುಬಿಡತ್ತೆ. ಅದ್ರ ಸಲುವಾಗಿ ಅಂಥ ಪ್ರಾಬ್ಲಮ್ ಮನೇಲಿ ಯಾರಿಗೂ ಆಗೋದೂ ಇಲ್ಲ. ಆದರೂ ಸೇಫರ್ ಸೈಡಾಗಿ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡಿರ್ತೀನಿ. ಇಲ್ಲಿ ಬೆಳ್ಳುಳ್ಳಿ ಆಲ್ರೆಡಿ ಒಳಕಲ್ಲಲ್ಲಿ ಸ್ವಲ್ಪ ಅರಿಶಿನ ಕೊಂಬನ್ನು ಜಜ್ಜಿರೋದ್ರಿಂದ ಬೆಳ್ಳುಳ್ಳಿ ಪೂರ ಅರಿಶಿನ ಆಗೋಯ್ತು. ನಾವು ಅರಿಶಿನವನ್ನು ಆ್ಯಡ್ ಮಾಡ್ಕೊಳ್ಬೋದಲ್ವಾ. ಅದಕ್ಕೆ ಹೆಲ್ದಿ ಸ್ನ್ಯಾಕ್ಸ್ಗೋಸ್ಕರ ವೀಕ್ಲಿ 2-3 ಟೈಮ್ ಬೇಕಾಗುತ್ತೆ ಇದು. ಅದರ ಸಲುವಾಗಿ ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಪುಟಾಣಿ ಹುರಿಗಡಲೆ ಅಂತಾರಲ್ಲ, ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಮಂಡಕ್ಕಿ ತಿನ್ನೋರು ತುಂಬ ಟೇಸ್ಟಿಯಾಗಿರುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ. ಹಾಗೆ ಸಲುವಾಗಿ ನಮಗೆ ಜೀರಿಗೆಯನ್ನು ಆ್ಯಡ್ ಮಾಡ್ಕೊಂಡು ಎಷ್ಟು ಬೇಕು ಪೌಡರ್ ಕೂಡ ಆ್ಯಡ್ ಮಾಡಿ ಖಾರ ಎಷ್ಟು ಬೇಕು ಹಾಗೆ ಕಲ್ಲುಪ್ಪನ್ನು ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಚಿಲ್ಲಿ ಪೌಡರ್ನ ಕಲ್ಲುಪ್ಪು ಅನ್ನೋದು ನಾನಿಲ್ಲಿ ಬ್ಲ್ಯಾಕ್ ಸಾಲ್ಟ್ ಅಂತ ಹೇಳ್ತಿರಲ್ಲ, ಬಳಸಿದ್ದೀನಿ. ಅದನ್ನು ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಫ್ಲೇವರ್ ಚೆನ್ನಾಗಿ ಬರುತ್ತೆ. ಆ ಕಪ್ಪು ಉಪ್ಪನ್ನು ಜಜ್ಜಿ ಸ್ವಲ್ಪ ಅರಿಶಿನ ಹಾಕೊಂಡು ಜಾರಲ್ಲಿ ಹಾಕಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ನ್ಯಾಕ್ಸ್ ಚಾಟ್ಸ್ ಏನಾದರೂ ಮಾಡಿದಾಗ ಸ್ವಲ್ಪ ಪುಟಾಣಿಯನ್ನು ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ ಪುಟಾಣಿ ಹಾಕೋ ರೆಡಿ ಆಗಿರುವಂಥ ಒಗ್ಗರಣೆಗೆ ಆಗಿದೆ. ಪುಟಾಣಿ ಹಾಕಿ ಮಿಕ್ಸ್ ಮಂಡಕ್ಕಿಯನ್ನು ಆ್ಯಡ್ ಮಾಡಿದ್ದೀನಿ. ಬೇಕಾದರೆ ಆ ಒಗ್ಗರಣೆಯನ್ನೇ ಮಂಡಕ್ಕಿಯಲ್ಲಿ ಸೇರಿಸಿ ಒಗ್ಗರಣೆ ಇರೋ ಬಾಣಲೆಗೆ ನಾವು ಮಂಡಕ್ಕಿಯನ್ನು ಹಾಕಿ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನಾನು ರೆಡಿ ಬ್ಲ್ಯಾಕ್ ಸಾಲ್ಟ್ ಹಾಕೊಂಡಿದ್ದೀನಿ. ಈ ರೀತಿಯಾಗಿ ಚೆನ್ನಾಗಿರೋ ಬೇಕಾದಷ್ಟು ರೆಡಿ ಆಯಿತು. ತುಂಬ ಹೆಲ್ದಿ ಆಗಿರುವಂಥದ್ದು. ಆಮೇಲೆ ಇದೆಲ್ಲ ರೆಡಿ ಆಗಿದ್ಮೇಲೆ ಆಗಿರುವಂತಹ ಹಸಿ ತರಕಾರಿಯನ್ನು ಸೌತೆಕಾಯಿ, ಕ್ಯಾರೆಟ್, ನೆನಪಾದಾಗಲೆಲ್ಲ ಟೊಮಾಟೊ, ಆನಿಯನ್ ಇವೆಲ್ಲನೂ ಕಟ್ ಮಾಡಿ ಟೇಸ್ಟಿಯಾಗಿರುತ್ತೆ. ಇಲ್ಲ ಸ್ವಲ್ಪ ಉಪ್ಪು ಹಿಡಿಬೇಕಲ್ಲ, ಇಲ್ಲಾಂದರೆ ಸಪ್ಪೆ ಸಪ್ಪೆ ಆಗುತ್ತೆ. ಆ ತರಕಾರಿಗೆ ಹಾಕಿಬಿಟ್ಟು ಈ ತರಕಾರಿ ಜೊತೆ ಈ ಮಂಡಕ್ಕಿ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಸಾಲ ಮಂಡಕ್ಕಿ ಮಾಡಿಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಿ ಯು ಸೂನ್.